ನಮ್ಮ ಜನನಾಯಕದ ಬಿ ಡಿ ಪಾಟೀಲರು ಈ ಬರ ವೀಕ್ಷಣೆ ಮತ್ತು ಈ ಬತ್ತಿ ಹೋದ ಭೀಮಾ ನದಿಯನ್ನು ನೀರು ಹಾಯಿಸೋ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ. ಯಾಕಂದ್ರೆ ರೈತರು ತುಂಬ ಕಷ್ಟಪಡ್ತಿದ್ದಾರೆ. ರೈತರ ಕಷ್ಟ ಏನಂತ ಹೇಳಿ ನೋಡಿದವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ಕೆಲವೊಂದು ಜನ ನೋಡ್ಯಾರ ಭೀ ಅದನ್ನು ಕಣ್ಣಾರೆ ಸಹಿತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದವ್ರು ವೀಕ್ಷಣೆ ಮಾಡಿ ಹೋಗ್ಯಾರ. ಹೀಗಾಗಿ 4 ತಿಂಗಳಿಂದ ಸತತವಾಗಿ ರೈತರಿಗಾಗಿರ್ಬೋದು, ದನ ಕರುಗಳಿಗೆ ಕುಡಿಲಿಕ್ಕೆ ನೀರು ಇಲ್ಲದೆ ಇರೋದಂತ ಆಗಿರ್ಬೋದು. ನೀರಿಲ್ಲ ಅಂದರೆ ಬೆಳೆನೇ ಬರೋಂಗಿಲ್ಲ. ಆ ಬೆಳೆ ಬೆಳಿಲಿಕ್ಕಂತೇಳಿನೇ ಆಲ್ರೆಡಿ ರೈತರು ಸಾಲ ಮಾಡಿರ್ತಾರೆ. ಆ ಸಾಲ ಮತ್ತು ರೈತರು ಬೆಳಿಲಿಲ್ಲ, ಆ ಸಾಲಕ್ಕೆ ಮತ್ತೆ ಸಾಲ. ಹೀಗಾಗಿ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸಾಲನೂ ತೀರ್ಸೋಕ್ಕಾಗಂಗಿಲ್ಲ. ರೈತರು ತುಂಬ ಕಷ್ಟಪಡ್ತಿದ್ದಾರೆ. ಹಾಗಾಗಿ ಮ್ಯಾಲೆ ಬಂದಿರತಕ್ಕಂಥ ನೀರು ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ, ಮಳೆನೂ ಇಲ್ಲ. ಹೀಗಾಗಿ ರೈತರು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಅದನ್ನು ವೀಕ್ಷಣೆ ಮಾಡಲು ನಮ್ಮ ಬಿ ಡಿ ಪಾಟೀಲ್ ಬಂದಿದ್ದಾರೆ. ಇದನ್ನು ಕುರಿತು ನಮ್ಮ ಶಂಕರಶೇಖರ್ ಬಂಡಿ ಅವರು ಒಂದೆರಡು ಮಾತನ್ನು ಹೇಳ್ಬೇಕು ರೈತರ ಬದಲಾಗ ಅಂತೇಳಿ ನಾನು ಇಷ್ಟಪಡ್ತೀನಿ. ಭೀಮಾ ತಾಯಿಯ ಪಾದ ಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮೂರಿನ ಮಹಾಮಠದ ಘನಾಧ್ಯಕ್ಷರ ಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮ ಭಾಗದ ನಾಯಕರು, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಬಂದಿರುವ ಬಿ ಡಿ ಪಾಟೀಲ ಗೌಡರಿಗೆ, ಅಣ್ಣವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಹಾಗೆ ಖೇಡ್ಗಿಯಿಂದ, ಮಿರಿಗೆಯಿಂದ, ಉಡ್ಚಾಣದಿಂದ, ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಬಂದ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ನಾವು ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಈ ನಮ್ಮ ಪರಿಸ್ಥಿತಿಯನ್ನು ನೋಡಲು ಮೊನ್ನೆ JDS ರಾಜ್ಯಾಧ್ಯಕ್ಷರು ಈ ಭಾಗದಲ್ಲಿ ಎಲ್ಲ ತಿರುಗಾಡಿ ನೋಡಿ ಈ ನಮ್ಮ ಒಣಗಿದ ಭೀಮೆ ಬಗ್ಗೆ ಅವರು ಮಾತಾಡಿ ಹೋಗ್ಯಾರ. ಈಗ ನಮ್ಮ ಪರಿಸ್ಥಿತಿ ಅಂತೂ 3 ತಿಂಗಳಾಯಿತು. ನಾವು ಈ ಕ್ಯಾಡಿಗೆಯವರು ಎಲ್ಲರೂ ಕೂಡಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿದ್ರು ನಮ್ಮ ಭೀಮಾ ನದಿಗೆ ನೀರು ತರ್ಲಿಕ್ಕೆ ಆಗಲಿಲ್ಲ. ನಮ್ಮ ಕಡೆಯಿಂದ ನಮ್ಮ ರೈತರ ಗೋಳಂತರೂ ಕೇಳೋ ಪರಿಸ್ಥಿತಿ ಒಳಗೆ ಈ ಸರ್ಕಾರ ಇಲ್ಲಾರ್ದಂಗೆ ಆಗ್ಯದ. ಅದು ಅವ್ರು ತಾವು ತಮ್ಮ ಮಂತ್ರಿ, ಮುಖ್ಯಮಂತ್ರಿ ಬದಲಾವಣೆ ಬಿಟ್ಟರೆ ಮತ್ತಾವುದು ಈ 2.5 ವರ್ಷನಾಗ ಕೆಲಸ ಆಗಲಿಲ್ಲ. ಅವರು ಬರೀ ಆ ಫಸ್ಟ್ ಹಿಡಿದು ಲಾಸ್ಟ್ ತನಕ ಈಗ ಅಕ್ಟೋಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ನವಂಬರ್ ಕ್ರಾಂತಿ, ಈ ಒಟ್ಟು ಕ್ರಾಂತಿ ಒಳಗೆ ನಮ್ಮ ರೈತರ ಕ್ರಾಂತಿ ಸಾಕಾಗಿ ಹೋಗ್ಯದ. ನಮಗೆ ಅಲ್ಲಿ ಬಿಡದಿ ಕ್ರಾಂತಿ, ಇಲ್ಲಿ ನಮ್ಮ ಕ್ರಾಂತಿ ಭೀಮಾ ನದಿ. ಈ ರೈತರ ಬಗ್ಗೆ ಯಾರೂ ಕೇಳೋರು ಇಲ್ಲಾರ್ದಂಗೆ ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಬಿ ಡಿ ಪಾಟೀಲರು ನಮ್ಮ ಈ ತೊಂದರೆಯನ್ನು ನೋಡಿ ಗಮನಿಸಿ ಇಲ್ಲೇ ನಮ್ಮ ಅಡುಗೆ ಬಂದು ವೀಕ್ಷಣೆ ಮಾಡಿ ಏನಾದರೂ ಮಾಡಿ ನಮಗೆ ನೀರಿನ ಈ ತೊಂದರೆ ಬಗೆಹರಿಸ್ಲಿಕ್ಕೆ ಶತಪ್ರಯತ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಈಗ ನಮಗೆ ಏನಾದರೂ ಮಾಡಿ 3 ತಿಂಗಳಾಯಿತು ನಮ್ಮದು ಈಗ ಕಬ್ಬುಗಳು ಉಳಿಯೋ ಪದ್ಧತಿ ಒಳಗೆ ಇಲ್ಲ. ಈಗ ಏನಾದರೂ ನೀರು ಬಂದ್ರೆ ನಾವು ಲಾಭಕ್ಕೆ ಹೋಗಲ್ಲ, ನಾವು ಬದುಕಲಿಕ್ಕೆ ಅಷ್ಟೇ, ನಮ್ಮ ಉಪಜೀವನಕ್ಕೆ ಕೊಡ್ರಿ. ನಮ್ಮದು ಬ್ಯಾಂಕ್ ಸಾಲ ಮುಟ್ಟಲ್ಲ, ನಮ್ದು ಏನೇ ಸಾಲ ಮಾಡಿದ್ರು ಮುಟ್ಟಲ್ಲ, ನಾವು ಇದರೊಳಗೆ ಏನೂ ಅಭಿವೃದ್ಧಿ ಆಗಲ್ಲ. ನಾವು ಉಳಿಲಿಕ್ಕೆ ನಮ್ಮ ಕಬ್ಬಿಗೆ ಮಾಡಿದ ಲಾಗೋಡಿಯರೇ ಹೋಲಿ ಅಂತೇಳಿ ಅಷ್ಟೇ ಬೇಡ್ಕೊಳಕತ್ತಿದ್ದೀವಿ ಇವತ್ತು ದೇವರಲ್ಲಿ. ಈಗ ಅಪ್ಪರ್ ಕೃಷ್ಣ ನೀರು ಬಿಟ್ಟರೆ ಈ ಕೆನಾಲಕ್ಕೆ IVC ನಮ್ಮ IVCಗೆ ಬಿಟ್ಟರೆ ಅದನ್ನು ನವಲಿ ಹಳ್ಳಕ್ಕೆ ಹಾಕಿ ಬಿಡಿಸ್ಬೇಕಂತ ಹೇಳಿ ಈ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇಶಿಂದ ನಾವು DC ಅವ್ರ ಹತ್ತಿರ 4-5 ಸಲ ಹೋದೇವಿ. ಆದರೂ ನೀರು ನಮಗೆ ಸಫಿಷಿಯೆಂಟ್ ಆಗಲಿಲ್ಲ. ಈಗ ನಮಗೆ ತುರ್ತು ಬಿಡದೇ ಇದ್ರೆ ಈ ನಮ್ಮೂರು ಒಂದೇ 95% ನಮ್ಮ ಬಲ್ಲೆ ಕಬ್ಬೆಲ್ಲ ಒಣಗಿ ಹೋಗ್ತದೆ. ಅವಾಗ ನಾವು ವಿಧಾನಸೌಧ ಮುಂದೆ ಬಂದು ಸೀದಾ ನೇಣಿಗೆ ಶರಣ ಆಗ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ಒಳಗೆ ಇದ್ದಿದ್ದೀವಿ. ಯಾರೂ ನಮ್ಮ ರೈತರ ಬಗ್ಗೆ ಗಮನ ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಮ್ಯಾಗಿನ ಎಲ್ಲ ಕೆನಲ್ಗಳು ತಾವು ಪ್ರಭಾವ ಬೀರಿ ಅವ್ರವ್ರ ಕ್ಷೇತ್ರಕ್ಕೆ ಒಯ್ಲಿಗತ್ತಾರ. ನಮಗೆ ಅಷ್ಟೇ ಯಾಕೆ ನೀರಿನ ತೊಂದರೆ ಅದ, ಇದು ಸಮಸ್ಯೆ ನಮ್ಮನ್ನು ಭಾಳ ಕಾಡಾಗತ್ತೆ. ಈಗ ಎಲ್ಲ ಕ್ಷೇತ್ರ ಮ್ಯಾಗ ಬಬಲೇಶ್ವರ ಆ ಭಾಗ ನೀರು 2-3 ಕೆನಲ್ ಚಲೋವ ತೆಳಗೆ ಅವ್ರು ಗುಲ್ಬರ್ಗದವ್ರು ಅವ್ರ ನೀರಿಗೆ ಒಯ್ದು ಅವರೆಲ್ಲ ತಮ್ಮ ಕ್ಷೇತ್ರಕ್ಕೆ ಒಯ್ದರು. ಈಗ ನಮ್ಮದು ಬಂದದ ಕುಡಿಯೋ ನೀರು ಅಂತೇಳಿ ಎಲ್ಲಿ ಬಿಡಲಾಗ್ಯಾರ. ಈಗ ಪರಿಸ್ಥಿತಿ ಮೊನ್ನೆ 15 ದಿವಸದಿಂದ ಬಿಟ್ಟರೆ ಕುಡಿಯೋ ನೀರು ಸಮಸ್ಯೆ ಈಗೇನು ಅಂಥ ಪರಿ ಇಲ್ಲ. ಈಗ ನಮಗೆ ಆದರೂ ಸರ್ಕಾರ ಜವಾಬ್ದಾರಿ ಅದ, ಕುಡಿಯೋ ನೀರಿಂದ ಶೇಪ್ ಮಾಡ್ಕೋಬೇಕಂತ ನಮ್ಗೆ ತಿಳಿತದ. ನಾವು ರೈತರು ಇದ್ದಿದ್ದೀವಿ. ಆದರೆ 80 TMC ನೀರು ಅದ, ಇನ್ನು ಮಳೆಗಾಲ ಹಿಂದದ. ಅದಕ್ಕೆ ನಮಗೆ ಎಷ್ಟು ಬೇಕು, ಒಂದು 2-3 TMC ನೀರು ಕೊಟ್ರೆ ನಾವು ಬದುಕ್ತೇವೆ, ಎಲ್ಲರೂ ಬದುಕ್ತಾರೆ. 80 TMC ನೀರು ಸದ್ಯ ಅವಾಗ ನಮಗೆ ನೀರು ಹೆಚ್ಚಿರಲಿಲ್ಲ, ನಾವು ಹೆಚ್ಚು ಪ್ರಯತ್ನ ಮಾಡಲಿಲ್ಲ. ನಾವು ಒಂದು ಮನವಿ ಕೊಟ್ಟೇವಿ, ನಮ್ಮ ಮನೆಯಾಗ ಕೂತೇವಿ. ಯಾಕಂದ್ರೆ ನಾವು ಬಡದಾಡಿದ್ರು ನೀರು ಬರಲ್ಲ ಅಂತೇಳಿ. ಈ ಸದ್ಯ ನೀರು ಸ್ಟಾಕ್ ಅದ.
ಇದಕ್ಕೆ ಎಲ್ಲರೂ ಬಿಟ್ಕೊಂಡು ಹೋಗ್ಯಾರ. ನಮ್ಮ ಕೆನಾಲ್ಕೆ ಇಲ್ಲ, ನಮ್ಗೆ ಯಾರು ಕೇಳೋರು ಇಲ್ಲಾರ್ದಂಗೆ ಆಗ್ಯದ. ಅದಕ್ಕೆ ನಮ್ಮ ನಾಯಕರು ಬಂದಾರ, ಇದಕ್ಕೇನಾರ ಮಾಡಿ ಅವ್ರ ಮುಖಾಂತರ ಇದು ಬೀಸ್ಬೇಕಾಗ್ತದೆ. ಇದು ಹಿಂದಿನ ಹಿಡಿದು ನಮ್ಮ ಪದ್ಧತಿ ಅದ, ಕಂಬಳಿ ಬೀಸಿ ಮಳಿ ತರೋದು. ಇದು ನಮ್ಮದು ಹಾಲು ಮತದ ಒಂದು ಬ್ರ್ಯಾಂಡ್ ಅದು. ಆ ಬ್ರ್ಯಾಂಡಿಗೆ ನಾವು ಅವರ ಒಂದು ಇದರಲ್ಲಿ ಹುಟ್ಟಿ ನಮಗೆ ಏನಾದರೂ ಮಾಡಿ ನೀರು ತಂದು ಕೊಟ್ರಿ ಅಂದ್ರೆ ನಮ್ಮ ಭಾಗ್ಯದ ದೇವರಾಗಿ ನಾವು ಮಾನಸ್ತೇವತೆ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ನನ್ನ 4 ಮಾತನ್ನು ಮುಗಿಸ್ತೇನೆ.